ಹಲೋ ನಮಸ್ಕಾರ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಈ ವ್ಲಾಗಲ್ಲಿ ನಾನು ಹೋಗ್ತಾ ಇದ್ದೀನಿ ನನ್ನ ಬೆಸ್ಟ್ ಫ್ರೆಂಡ್ ಮದುವೆಗೆ. ಅದು ಹಾಸನಲ್ಲಿ ನಡೀತಾ ಇದೆ. ಸೊ ನಾನೀಗ ಬೆಂಗಳೂರಲ್ಲಿದ್ದೀನಿ. ಮಧ್ಯಾಹ್ನ 2:45 ಟ್ರೈನ್ ಇದೆ. ಸೊ ಇವಾಗಲಿಂದ ನಾನು ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಆಗಲೇ ರೆಡಿಯಾಗಿದ್ದೀನಿ. ಬಟ್ಟೆ ಎಲ್ಲ ಯು ಕ್ಯಾನ್ ಸಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಬಟ್ ದ ಥಿಂಗ್ ಇಸ್, ಇಷ್ಟು ತನಕ ಬರೀ ಕೆಲಸನೇ ಇತ್ತು, ಆಫೀಸ್ ಕೆಲಸ. 12 ಗಂಟೆ ತನಕ ಬರೀ ಕೆಲಸನೇ ಮಾಡ್ತಿದ್ದೆ. ಇವಾಗ ರೆಡಿ ಆಗ್ತಾ ಇದ್ದೀನಿ. ರೆಡಿಯಾಗಿ 2:15 ಟ್ರೈನ್ ಹತ್ತಿ ಹೋಗ್ತಾ ಇರೋದೆ. ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಇರುತ್ತೆ. ಯಾಕಂದರೆ ಹಳೆ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರೆ. ಹಳೆ ಮೆಮೊರೀಸ್ಗಳನ್ನೆಲ್ಲ ನಾವು ಪುನಃ ನೆನಪಿಸ್ಕೊಂಡು ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್. ಸೊ ಲೆಟ್ಸ್ ಗೋ. ಸೊ ನಾನಂತೂ ರೆಡಿಯಾಗಾಯಿತು. ಜಾಸ್ತಿ ಲೇಟ್ ಆಗಿಬಿಡುತ್ತೆ ಹೋಗೋ ತನಕ. ಆಮೇಲೆ ಮಧ್ಯಾಹ್ನ ಊಟ ಕೂಡ ಮಿಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಗಲೇ 1 ಗಂಟೆ ಆಗಿತ್ತಲ್ಲ. ಸೊ ನಾನು ಈಗಾಗಲೇ ಊಟ ಮಾಡಿಕೊಂಡೆ. ಇನ್ನೊಬ್ಬ ನನ್ನ ಫ್ರೆಂಡು ಇಲ್ಲಿಂದನೇ ಬೆಂಗಳೂರಿಂದನೇ ಹೊರಡ್ತಾ ಇದ್ದಾನೆ. ಸೊ ಅವನೇನಾದರೂ ನಾನು ಹೋಗೋ ಟ್ರೈನ್ಗೆ ಬರ್ತಾ ಇದ್ದಾನೆ ಅಥವಾ ಬೇರೆ ಏನಾದ್ರು ಬುಕ್ ಮಾಡ್ತಾ ಇದ್ದಾನ ಅಂತ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅವ್ನು ನೋಡಿದ್ರೆ ರೀಚೇ ಆಗ್ತಾಯಿಲ್ಲ. ಸೊ ವಿಲ್ ಸಿ, ಅವನೇನಾದರೂ ನಾನು ಹೋಗ್ತಾ ಇರೋ ಟ್ರೈನ್ಗೆ ಬಂದರೆ ಸೊ ಒಟ್ಟಿಗೆ ಹೋಗ್ಬೋದು. ಈಗ ತಾನೇ ಅವ್ನು ಕಾಲ್ ಮಾಡಿ ಹೇಳ್ದ. ಅವ್ನು ಹೇಳ್ತಿದ್ದಾನೆ ಇವಾಗ ತಾನೇ 12:15 ಒಂದು ಟ್ರೈನ್ ಇತ್ತು, 4 ಜನ ನಾವು ಹೊರಟ್ಬಿಟ್ಟಿದ್ದೀವಿ ಆಗಲಿ ಅಂತ. ನಾನು ಆ್ಯಕ್ಚುಲಿ ನೋಡ್ಕೊಂಡಿರಲಿಲ್ಲ. ನಾನು ಬರೀ ಎಕ್ಸ್ಪ್ರೆಸ್ನ ನೋಡ್ತಾ ಇದ್ದೆ. ಅವ್ರು ಯಾವುದೋ ಒಂದು ಪ್ಯಾಸೆಂಜರ್ ಸಿಕ್ತು, ಅದರಲ್ಲಿ ಬುಕ್ ಮಾಡ್ಕೊಂಡು ಡೈರೆಕ್ಟ್ ಹಾಸನ್ಗೆ ಹೋಗ್ತಿದ್ದಾರೆ. ಬಟ್ ನಾನು ಹೋಗೋ ಟ್ರೈನು ಬೆಂಗಳೂರು ಯಶವಂತಪುರದಿಂದ ಅರಸೀಕೆರೆಗೆ ಹೋಗಿ ಅರಸೀಕೆರೆಯಿಂದ ನಾನು ಪುನಃ ಬಸ್ಸಲ್ಲಿ ಹೋಗಬೇಕು. ನಾನಿಲ್ಲಿ ದಟ್ ಕೆಲಸ ಮಾಡಿಕೊಂಡೆ. ಇಟ್ಸ್ ಓಕೆ. ನಾನು ಮೊದಲೇ ಕಾಲ್ ಮಾಡಿದರೆ ಆರಾಮಾಗಿ ಒಟ್ಟಿಗೆ ಹೋಗ್ಬೋದಿತ್ತು. ಇಟ್ಸ್ ಓಕೆ. ಈಗ ಇಲ್ಲಿಂದ ಅರಸೀಕೆರೆಗೆ ಹೋಗಿ ಅರಸೀಕೆರೆಯಿಂದ ಪುನಃ ಬಸ್ಸಲ್ಲಿ ಹೋಗಬೇಕು. ಇಟ್ಸ್ ಓಕೆ, ಲೆಟ್ಸ್ ಗೋ. ಟ್ರೈನ್ ಏನೋ ಸಿಕ್ತು ಗುರು. ಇದೇ ಟ್ರೈನು. ನನ್ನ ಕೋಚ್ ಬಂತು S3. ಐ ಆಮ್ ಸರ್ಚಿಂಗ್ ಫಾರ್ ದ್ಯಾಟ್. ಅರಸೀಕೆರೆಗೇನೋ ಬಂದೆ ಗುರು. ಇವಾಗ ಇಲ್ಲಿಂದ ಬಸ್ ಸ್ಟಾಪ್ ಹೋಗಿ ಬಸ್ಸಲ್ಲಿ ಹೋಗ್ಬೇಕು ಹಾಸನ್ಗೆ. ಎಷ್ಟೆಷ್ಟು ಡಬಲ್ ಕೆಲಸ ಮಾಡ್ತಾಯಿದ್ದೀನಿ ನಾನು ಅಂದರೆ ಫುಲ್ ಡಬಲ್ ಕೆಲಸ. ಫಸ್ಟ್ ಟೈಮ್ ಐ ಆಮ್ ಗೆಟಿಂಗ್ ರೆಡಿ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್ ಫಾರ್ ದಿಸ್ ಮೇಕಪ್. ನಾವು ಸ್ವಲ್ಪ ರೆಡಿ ಆಗ್ತಿದ್ದೀವಪ್ಪ. ಇದೆಂತ ಹಚ್ತಾ ಇರೋದು? ಇದು ಮಾಯಿಶ್ಚರೈಸರ್. ದಿಸ್ ಇಸ್ ಐ ಆಮ್ ಅಪ್ಲೈಯಿಂಗ್ ಮಾಯಿಶ್ಚರೈಸರ್. ಮದುವೆಯಲ್ಲಿ ಹುಡುಗ ಹುಡುಗಿಗಿಂತ ನಾನೇ ರೆಡಿ ಆಯ್ತಾ ಇದ್ದೀನಿ ಇಲ್ಲಿ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಕ್ಲಾಸ್ಮೇಟ್ಸ್. ಚೆನ್ನಾಗಿದೆ ಬಾ. ಮೇಕಪ್ ಮಾಡ್ಕೊಂಡು ಬಿಫೋರ್ ಈ ತರ ನಿಂದು ಮತ್ತೆ ಸೀರಿಯಸ್ ಚೆನ್ನಾಗಿದ್ದ. ಬಿಯರ್ಡ್ ಶೇಡಿಂಗ್ ಎಲ್ಲ ಮೇಕಪ್ ಆರ್ಟಿಸ್ಟ್ ನ ಕರ್ಸಿದೀವಿ ಅಂತ ಹೇಳಿ. ಸೊ ಫೈನಲಿ ವಿ ಆರ್ ಹಿಯರ್. ಎಷ್ಟು ವರ್ಷ ಆಗಿದೆ? 2 ವರ್ಷ ಆಗಿದೆ ನಾ ಸಿಕ್ಕೆ. 2 ವರ್ಷ ಆಗಿದೆ. ನಿಮ್ಮ ಮನೆಗೆ ಬಂದಿದ್ದ? ಇವ್ರ ಮನೆಗೆ? ಆಫ್ಟರ್ 2 years. 2 ವರ್ಷ ಆಯ್ತು ನೀನು ಸಿಕ್ಕ? ಎಲ್ಲ 2 ವರ್ಷ ಆದ್ಮೇಲೆ ಸಿಕ್ತವ್ರು ಗುರು. ಇವಳೊಬ್ಳು ಮೇಡಮ್. ಇದು 2 ವರ್ಷ ಆದ್ಮೇಲೆ ಸಿಗ್ತಾ ಇರೋದು. ಇವ್ರು ಆಕ್ಚುಲಿ 1.5 ವರ್ಷ. ಇಲ್ಲ, 2 ವರ್ಷನಾ? ಆಯ್ತು, ಓಕೆ. ಸೊ ಆಫ್ಟರ್ 2 years ಎಲ್ಲರೂ ಸಿಗ್ತಾ ಇದ್ದೀವಿ. ಮದುವೆ ಹುಡುಗ ಹುಡುಗಿ ನಾನು ತೋರಿಸ್ತೀನಿ ಈಗ. ಮದುವೆ ಹುಡುಗ ಹುಡುಗಿ ಇವಾಗಲೂ ಫೋಟೋಶೂಟಲ್ಲಿ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಓಕೆ, ಎಲ್ಲರೂ ಇನ್ನೂ ಫೋಟೋಶೂಟಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಜನ ಆಚೆ ಇದ್ದಾರೆ, ಇನ್ನು ಸ್ವಲ್ಪ ಜನ ಒಳಗಡೆ ಇದ್ದಾರೆ. ಪಾಪ ಅವರು ಪ್ರೊಫೆಷನಲ್. ಅಲ್ಲಿ ನೋಡು. ಎಸ್, ಯು ಆರ್ ವೆರಿ ರೆಸ್ಪೆಕ್ಟ್ಫುಲ್. ಯಾಕೆ? ಓಹೋ, ಯಜಮಾನ್ರು ಪ್ರೊಫೆಷನಲ್ಲ. ನೈಸ್. ಚಿಂಟು ಒಂದು 500 ಕೊಡೋದಲ್ಲಿ ಬಂದಿರ್ತಾಳೆ. ಅದರಲ್ಲೇ ಮಾಡ್ತಾ ಇರೋದು. ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀವಿ ಈಗ ಪ್ರೆಸೆಂಟೇಷನ್ ಕೊಡೋಕ್ಕೆ. ಅದೇ ಈ ಟೈಮು ಪ್ರೆಸೆಂಟೇಷನ್ ಅಲ್ಲ, ಕೇಕ್ ಕಟ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಮಿಸ್ಟರ್ ಧ್ರುವ, ಮಿಸ್ ಸಿರಿ, ಮಿಸ್ಟರ್ ಸಿರಿ. ನವ ಜೋಡಿ ಅಲ್ಲಿದೆ. ನೆಕ್ಸ್ಟ್ ಯಾರ್ದು ಟಿಕೆಟು? ನೆಕ್ಸ್ಟ್ ಧ್ರುವನ್ ಮದುವೆ ಆಗುತ್ತೆ. ನೆಕ್ಸ್ಟ್ ಮದುವೆ ಫಸ್ಟ್. ನೆಕ್ಸ್ಟ್ ಇವನ್ ಮದುವೆ, ಇವಂದಾದ್ಮೇಲೆ ಇವನ್ ಮದುವೆ.
ಓಡಿಸ್ಕೊಂಡೋಗಿ ಮದುವೆ ಆಗ್ತೇನಂತೆ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ, ಇನ್ನೂ ಹೋಗಿಲ್ಲ ನಾವು. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ, ಕ್ಯೂ ತುಂಬ ಇದೆ, ಸೊ ಕಾಯ್ತಾನೆ ಇದ್ದೀವಿ. ಕಾಂಟ್ ಹೆಲ್ಪ್. ಅರ್ಧ ಗಂಟೆ ರೆಡಿ ಮೇಡಮ್ ಇಬ್ರು ಹಚ್ಚಿ ಈ ಕಡೆ ಇಟ್ಕೊಳ್ಳಿ ಕೈನ ಈ ಕಡೆ ನೋಡಿ ಸೊ ಫೈನಲಿ ಕೇಕ್ ಕಟ್ ಆಗಿದೆ. ಅಲ್ಲ ಇಲ್ಲ ಕಣ, ಇವತ್ತಿಗೆ ಲಾಸ್ಟ್ ಬ್ಲಾಗು, ಇವತ್ತಿಗೆ ಲಾಸ್ಟ್ ಬ್ಲಾಗ್ ಇದು. ಕೇಕ್ ಕಟ್ ಆಯಿತು, ಇವಾಗ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಇದಾದಮೇಲೆ ನಮ್ಮ ಮಾತುಕತೆ ಇದ್ದೇ ಇರುತ್ತೆ. ನಾನು ಬ್ಲಾಗ್ ಮಾಡ್ತಾ ಕೂತ್ಕೊಂಡ್ರೆ ನಾನು ಆ ಟೈಮ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಬ್ಲಾಗ್ನ ಎಂಡ್ ಮಾಡ್ತೀನಿ. ಇದು ಪಾರ್ಟ್ 1 ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಎಲ್ಲ ಊಟ ಮಾಡ್ಕೊತಾ ಇದ್ದೀವಿ. ಊಟ ಮಾಡ್ಕೊಂಡು ದಬಾಕೊಳ್ಳೋದೆ. ಬಾಯ್ ಗಾಯ್ಸ್. ಊಟ ಆಯಿತು, ಊಟ ಮುಗಿಸಿ ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲ ಅರ್ಶಿನಶಾಸ್ತ್ರ ಬೇರೆ ಇದಲ್ವಾ? ಓಕೆ, ಇವಾಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗಿ ಪುನಃ ಡ್ರೆಸ್ ಚೇಂಜ್ ಮಾಡ್ಕೊಂಡು ವಿ ಆರ್ ಕಮಿಂಗ್ ಬ್ಯಾಕ್. ಅರಿಶಿಣ ಶಾಸ್ತ್ರ ಇದೆ. ಆ ಶಾಸ್ತ್ರ ಎಲ್ಲ ಮುಗಿಸಿ ಮಲಗೋ ತನಕ ನನ್ನ ಪ್ರಕಾರ ಇವತ್ತು ನೈಟ್ ಮಲಗಲ್ಲ, ನಾವು ಜಾಗರಣೆ ಮಾಡ್ತೀವಿ. ಅರ್ಶಿಣ ಶಾಸ್ತ್ರದಲ್ಲಿ ಸಿಗೋಣ. ಟೈಮ್ ಎಷ್ಟು ಬಚ್ಚ ಈಗ? 1:50. ಸೊ ಟೈಮ್ ಆಗಿದೆ ಈಗ 1:50. ಇಷ್ಟೋ ತನಕ ಹರಟೆ ಹೊಡಿತಾ ಇದ್ದು. ಈಗ ವ್ಲಾಗ್ ಎಂಡ್ ಮಾಡಬೇಕು ಅಂತ ಒಂದು ಲೈಟ್ ಆನ್ ಮಾಡಿಸ್ದೆ. ಏನೇನೋ ಕಾಲಾಗ್ತದೆ ಕೇಳೋರು. ಸಮೇತ ಬೆಂಡಾಗಿ ಮಲಗ್ತಾನಂತೆ. ಅಲ್ಲ, ಇವ್ ನನ್ನ ಮೇಲೆ ಕಾಲಾಗ್ತದೆ. ಸೊ ಇವಾಗ ನಾವು ಇದನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದು ಪಾರ್ಟ್ 1. ನಾಳೆಯಿಂದ ಪಾರ್ಟ್ 2 ಬರುತ್ತೆ. ಅದನ್ನ ನಾವು ನಾಳೆ ಶೂಟ್ ಮಾಡ್ತೀವಿ. ಓಕೆ, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.